ಈ ವಿಡಿಯೋದಲ್ಲಿ ಪರ್ಚೇಸ್ ಮತ್ತು ಸೇಲ್ಸ್ ಎಂಟ್ರಿ ವಿತ್ GST ಹೇಗೆ ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಪರ್ಚೇಸ್ ಇನ್ವಾಯ್ಸ್ ಇದೆ. ದಿಸ್ ಈಸ್ ಅ ಪರ್ಚೇಸ್ ಇನ್ವಾಯ್ಸ್. ಹಿ ಈಸ್ ಅ ಸೆಲ್ಲರ್. ಲೀ ಮೊಬೈಲ್ ಲಿಮಿಟೆಡ್ ಈಸ್ ಅ ಸೆಲ್ಲರ್. ಸೊ ಇಲ್ಲಿ ಡೇಟ್ ಇದೆ. ದಿಸ್ ಈಸ್ ಅ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಇರಬೇಕು. ಸೊ ಇದು ಇನ್ವಾಯ್ಸ್ ಡೇಟ್. ಆಮೇಲೆ ಪರ್ಟಿಕ್ಯುಲರ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ದ ಪರ್ಚೇಸ್ ವ್ಯಾಲ್ಯೂ 86 lakh. ಅದ್ರ ಜೊತೆಗೆ GST ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ. GST ಮತ್ತು SCST. ಸೊ ಇದ್ರದ್ದು ರೇಟ್ ಆಫ್ CGST ಇಲ್ಲಿ ಕೊಟ್ಟಿದ್ದಾರೆ 6%. ಓಕೆ, ಸೊ ಟೋಟಲ್ ಪರ್ಚೇಸ್ ಮಾಡಿದ್ದು 86 lakhಗೆ. ನಾವು ಇದನ್ನು ಹೇಗೆ ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಪರ್ಚೇಸ್ ಮಾಡ್ತಿರೋರು ನಾವು ಸಾಯಿ ಎಂಟರ್ಪ್ರೈಸಸ್. ಸೊ ಸೆಲ್ಲರ್ ಈಸ್ ಅ ಲೀ ಮೊಬೈಲ್ ಪ್ರೈವೇಟ್ ಲಿಮಿಟೆಡ್. ಸೊ ದಿಸ್ ಈಸ್ ಅ ಗೇಟ್ವೇ ಆಫ್ ಟ್ಯಾಲಿ. ಇಲ್ಲಿ ಅಕೌಂಟಿಂಗ್ ವೋಚರ್ಸ್ ಹೋದಾಗ ಸೊ ಇಲ್ಲಿ ಗೆಟ್ ಹಿಯರ್ ಅ ಪರ್ಚೇಸ್ F9 ನೀವು ಪ್ರೆಸ್ ಮಾಡಿದರೆ ವಿಲ್ ಗೆಟ್ ಅ ಪರ್ಚೇಸ್ ವೋಚರ್. ಇಲ್ಲಿ ನಾವು ಲೀ ಮೊಬೈಲ್ ಪ್ರೈವೇಟ್ ಲಿಮಿಟೆಡ್. ಸೊ ಇಲ್ಲಿ ನಾವು ಯಾರ ಕಡೆಯಿಂದ ಪರ್ಚೇಸ್ ಮಾಡಿರ್ತೀವಿ ಸೊ ಈಸ್ ಬಿಕಮ್ ಅ ಸಂಡ್ರಿ ಕ್ರೆಡಿಟರ್ಸ್. ಇಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಗ್ರೂಪ್ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಸೊ ಹ್ಯಾವ್ ಕ್ರಿಯೇಟೆಡ್ ಲೆಜರ್ಸ್. ಸೊ ಟೋಟಲ್ ಕಾಸ್ಟ್ ಆಫ್ ದ ಪರ್ಚೇಸ್ ಈಸ್ 86 lakh. $86 lakh ಪರ್ಚೇಸ್ ಮಾಡಿದ್ದು, ಬಟ್ ಜೊತೆಗೆ GST ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೋಟಲ್ ವಿ ಹ್ಯಾವ್ ಟು ಪೇ 96,32,000. ಓಕೆ, ಸೊ 96,32,000 ಇಸ್ ಅ ಟೋಟಲ್ ಅಮೌಂಟ್. ನಾವು ಯಾರಿಗೆ ಕೊಡಬೇಕು? ಲೀ ಮೊಬೈಲ್ ಪ್ರೈವೇಟ್ ಲಿಮಿಟೆಡ್ಗೆ ನಾವು ಕೊಡಬೇಕು. ಇಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಪರ್ಚೇಸ್ ಅಕೌಂಟ್. ಇಲ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ ನಾವು ಇದನ್ನು ಹಾಕ್ತೀವಿ 86 lakh. ಜೊತೆಗೆ CGST ಇಲ್ಲಿ ನಾವು ಕ್ರಿಯೇಟ್ ಮಾಡೋಣ. CGST ಅಕೌಂಟ್. ಸೊ GST ಅಥವಾ ಟ್ಯಾಕ್ಸ್ ಏನೇ ಇದ್ರೂ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಕೆಳಗಡೆ ಬರುತ್ತೆ ಇದು. ಸೊ ಇದು ಅಂಡರ್ ದ ಗ್ರೂಪ್ ಆಫ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಇಲ್ಲಿ GST ಎಷ್ಟಿದೆ ನಮಗೆ? 5,16,000. ಅದೇ ರೀತಿ SCST ಕೂಡ ಲೆಜರ್ಸ್ ಕ್ರಿಯೇಟ್ ಮಾಡೋಣ. ಇದು ಕೂಡ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಬರುತ್ತೆ. ಇದು 5,16,000. ಇಲ್ಲಿ ಡೇಟ್ ಆಫ್ ದ ಇನ್ವಾಯ್ಸ್ ಈಸ್ 15th April 2021. ಇಲ್ಲಿ 15th April ಡೇಟ್ ಹಾಕೋಣ. ಇನ್ವಾಯ್ಸ್ ನಂಬರ್ ಏನಿದೆ ಇಲ್ಲಿ ನಾವು ನರೇಷನಲ್ಲಿ ಹಾಕೋಬೋದು. ಇಲ್ಲಾಂದರೆ ರೆಫರೆನ್ಸ್ ನಂಬರ್ ಅಲ್ಲಿ ಕೂಡ ನಾವು ಹಾಕೋಬೋದು. ಇನ್ವಾಯ್ಸ್ ನಂಬರ್ 20 ಬಾರ್ ವಾಟ್ ಎವರ್ ನಂಬರ್. ಸೊ ಈ ರೀತಿ ನಾವು ಪರ್ಚೇಸ್ ಎಂಟ್ರಿ ಮಾಡಬೇಕಾಗತ್ತೆ. ಇದನ್ನು ಸೇವ್ ಮಾಡೋಣ. ಸೊ ಇಲ್ಲಿ ಡೀಟೇಲ್ ಆಗಿ ನಿಮಗೆ GST ಆಮೇಲೆ ಟ್ಯಾಕ್ಸೇಬಲ್ ಗೂಡ್ಸ್ ಸೊ ಇದನ್ನು ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಸೇಲ್ ಬಿಲ್ ನೋಡೋಣ. ಈಗ ಸಾಯಿ ಎಂಟರ್ಪ್ರೈಸಸ್ಲಿಂದ ಸೇಲ್ ಮಾಡಿದ್ದೀರಿ, ಸೇಲ್ ಆಗಿದೆ. ಇಷ್ಟು ಯಾರಿಗೆ ಸೇಲ್ ಮಾಡಿದ್ದೀವಿ? ಇಲ್ಲಿ RK ಎಲೆಕ್ಟ್ರಿಕಲ್ ವರ್ಕ್ಸ್ಗೆ. ಸೊ ಇಲ್ಲಿಂದ ದಿಸ್ ಇಸ್ ಅ ಸೇಲ್ ಬಿಲ್, ದಿಸ್ ಇಸ್ ಇನ್ವಾಯ್ಸ್ ನಂಬರ್, ಡೇಟ್, ದೆನ್ ಪ್ರಾಡಕ್ಟ್. ಸೊ ಇಲ್ಲಿ ಸೊ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ 20,000. ಓಕೆ, ಸೊ CGST SCST. ಸೊ ಟೋಟಲ್ ಬಿಲ್ ಅಮೌಂಟ್ ಈಸ್ 22,400. ಸೊ ಇದನ್ನು ಯಾವ ರೀತಿ ನಾವು ಟ್ಯಾಲಿದಲ್ಲಿ ಎಂಟ್ರಿ ಮಾಡೋಣ ನೋಡೋಣ. ಓಕೆ, ದಿಸ್ ಇಸ್ ಅ ಗೇಟ್ವೇ ಆಫ್ ಟ್ಯಾಲಿ ಅಕೌಂಟಿಂಗ್ ವೋಚರ್. ಇಲ್ಲಿ ನೀವು ಸೇಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಚೇಂಜ್ ದ ಡೇಟ್ 1/7. ಓಕೆ, ಸೊ ಇನ್ವಾಯ್ಸ್ ನಂಬರ್, ಸೊ ಅಲ್ಲಿ ಪರ್ಟಿಕ್ಯುಲರ್ ಇನ್ವಾಯ್ಸ್ ನಂಬರ್ ಏನಿರುತ್ತೆ ಅದನ್ನು ಹಾಕೋಬೇಕು. ಸೊ ಇಲ್ಲಿ RK ಎಲೆಕ್ಟ್ರಿಕಲ್ ವರ್ಕ್ಸ್ಗೆ ನಾವು ಸೇಲ್ ಮಾಡಿದ್ದೀವಿ. ಸೊ ಇಲ್ಲಿ ಕ್ರಿಯೇಟ್ ಮಾಡೋಣ RK ಎಲೆಕ್ಟ್ರಿಕಲ್ ವರ್ಕ್ಸ್. ನಾವು ಯಾರಿಗೆ ಸೇಲ್ ಮಾಡಿದ್ದೀವಿ ಅವ್ರ ಕಡೆ ನಮಗೆ ಅಮೌಂಟ್ ರಿಸೀವ್ ಆಗೋದು ಇರುತ್ತೆ.
ಸೊ ಅವರು ಡೇಟರ್ಸ್ ಆಗ್ತಾರೆ. ಓಕೆ, ಸೊ ಇಲ್ಲಿ ಬಿಕಮ್ ಸಂಡೇ ಡೇಟರ್ಸ್. ಸೊ ಟೋಟಲ್ ಅಮೌಂಟ್ ನಮಗೆ ಎಷ್ಟು ಬರಬೇಕು? 22,400. Okay, then sales account is taxable amount is 20,000. Then CGST 1,200, SGST 1,200. ಸೊ ಈ ರೀತಿ ನಾವು ಸೇಲ್ಸ್ ಎಂಟ್ರಿ ಹಾಕಿದ್ವಿ. ಸೊ ಇದನ್ನು ಸೇವ್ ಮಾಡೋಣ. ಇದನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಿದಾಗ, ಸೊ ಇಲ್ಲಿ ನೋಡಿ, ನೀವು ಪರ್ಚೇಸ್ ಮಾಡಿದ್ದು ಅಂಡರ್ ಪರ್ಚೇಸ್ ಅಕೌಂಟ್ ಇಲ್ಲಿ ಆಲ್ರೆಡಿ ಬಂದಿದೆ. ಓಕೆ, ದೆನ್ ಸೇಲ್ಸ್ ಎಂಟ್ರಿ ಮಾಡಿದ್ದು, ಸೇಲ್ಸ್ ಎಂಟ್ರಿ ಕೂಡ ಇಲ್ಲಿ ಬಂದಿದೆ, ಎಲೆಕ್ಟ್ರಿಕಲ್ಸ್ ವರ್ಸ್ ವಿತ್ GST. ಆಮೇಲೆ ಈ GST ಅಮೌಂಟನ್ನು ನೀವು ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಬೋದು ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಸೊ ಟೋಟಲ್ CGST ಮತ್ತು SGST. ಸೊ ಇದನ್ನು ನೀವು ಮಂತ್ ವೈಸ್ ನೋಡಬೇಕಂದ್ರೆ ಪರ್ಟಿಕ್ಯುಲರ್ ಹೋಗಿ ಇಲ್ಲಿ ನೋಡಿ, ಏಪ್ರಿಲಲ್ಲಿ ನೀವು ಪರ್ಚೇಸ್ ಮಾಡಿದ್ದೀರಾ. ಸೊ ಇದು ಪರ್ಚೇಸ್ ಮಾಡಿದಾಗ ನೀವು ಏನು GST ಪೇಮೆಂಟ್ ಮಾಡಿರ್ತೀರಿ, ಸೊ ಆ ಅಮೌಂಟ್ ಇದು 10,32,000. ಆಮೇಲೆ ಸೇಲ್ ಮಾಡಿದಾಗ ನೀವು GST ಕಲೆಕ್ಟ್ ಮಾಡಿರ್ತೀರ. ಸೊ ಈ ರೀತಿ ಇದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಟೋಟಲ್ ಪೇಬಲ್ ಈಸ್ 10,29,600. ಸೊ ಡಿಟೇಲಾಗಿ GST ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಯಾವ ರೀತಿ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಅಲ್ಲಿವರೆಗೂ ನಿಮ್ಮ ಹತ್ರ ಇರೋ ಕೆಲವೊಂದು ಪರ್ಚೇಸ್ ಬಿಲ್ಸ್ ಆಗಲಿ ಅಥವಾ ಸೇಲ್ಸ್ ಬೇಕಾಗಲಿ ಅಥವಾ ನೀವೇ ಒಂದು ಇಮ್ಯಾಜಿನರಿ ಒಂದು ಬಿಲ್ಸ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೀವು ಎಂಟ್ರೀಸ್ ಮಾಡ್ತಾ ಹೋಗಿ. ಸೊ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.